ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರದ್ದು ಜಾತ್ಯತೀತ ನೆಲವಾಗಿದ್ದು ಎಲ್ಲ ವರ್ಗದವರನ್ನು ಸಮಾನರಾಗಿ ಸ್ವೀಕರಿಸುತ್ತಿದ್ದರೆಂದು ಕನಕಪುರ ರಾಮನಗರ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳಾದ ಶ್ರೀ ಅನ್ನದಾನೇಂದ್ರ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಬೇಗೂರು ಒಕ್ಕಲಿಗರ ಸಂಘ ಏರ್ಪಡಿಸಿದ ನಾಡಪ್ರಭು ಕೆಂಪೇಗೌಡರ 509ನೇ ಜಯಂತ್ಯುತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀಗಳು ಮಾತನಾಡಿದರು. ಬೆಂಗಳೂರಿನ ಬೇಗೂರು ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ನಾಡಪ್ರಭು ಕೆಂಪೇಗೌಡರ 509ನೇ ಜಯಂತ್ಯೋತ್ಸವ ಹಾಗೂ ಬೇಗೂರು ಒಕ್ಕಲಿಗರ ಸಂಘದ 4ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ಬೇಗೂರಿನ ಗ್ರಾಮದೇವತೆ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಬಳಿಕ ಮಹಿಳೆಯರು ದ್ವಿಚಕ್ರ ವಾಹನದಲ್ಲಿ ಮೆರವಣಿಗೆಯಲ್ಲಿ ಬಂದು ಶ್ರೀಗಳನ್ನು ವೇದಿಕೆಗೆ ಕರೆತಂದರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ರಾಮನಗರ ಮತ್ತು ಕನಕಪುರ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ ಅವರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಬೇಗೂರಿನ ನಿವೃತ್ತ ಶಾಲಾ ಮುಖ್ಯ ಶಿಕ್ಷಕರಾದ ಚನ್ನಬೈರೇಗೌಡರು, ಮಾಜಿ ಕಬಡ್ಡಿ ಆಟಗಾರ ಬಿ ಲಿಂಗಪ್ಪ, ಬೇಗೂರು ಚಾಮುಂಡೇಶ್ವರಿ ನಗರದ ಗೋವಿಂದೇಗೌಡರು, HSR ಲೇಔಟ್ನ ಸಮಾಜ ಸೇವಕರಾದ ಸೊಣ್ಣಪ್ಪನವರಿಗೆ 2019 ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ 2003ರಿಂದ 2006 ಪದವಿಯ ನಂತರ ಬೆಂಗಳೂರಿಗೆ ಬಂದು ಸ್ವಂತ ಉದ್ಯೋಗವನ್ನು ಕಂಡುಕೊಂಡು ಗ್ಲಾಸ್ ಅಂಡ್ ಪ್ಲೈವುಡ್ ವ್ಯಾಪಾರವನ್ನು. ಇದೇ ಸಂದರ್ಭದಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜೊತೆಗೆ ಎಲ್ಲ ಸನ್ಮಾನಿತರಿಗೆ ಸಸಿ ನೀಡಿದ್ದು ವಿಶೇಷವಾಗಿತ್ತು. ಬಳಿಕ ಮಾತನಾಡಿದ ಶ್ರೀಗಳು ಸಂಘದ ಕಾರ್ಯಚಟುವಟಿಕೆ ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಸಂಘವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿ. ನಾಡಪ್ರಭು ಕೆಂಪೇಗೌಡರದ್ದು ಜಾತ್ಯತೀತ ನಿಲುವು, ಹೀಗಾಗಿ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಎಲ್ಲ ವರ್ಗದವರಿಗೂ ಒಳಗೊಂಡಂತೆ ನಡೆಯಲಿ ಎಂದು ನುಡಿದರು. ನಮ್ಮ ಬೇಗೂರು ಪಟ್ಟಣದಲ್ಲಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ 2009 ಮತ್ತು 10ನೇ ವರ್ಷದ
ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳೆಲ್ಲರೂ ಸೇರಿ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಹಿರಿಯರನ್ನು ಗುರುತಿಸಿ, ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿರುವಂಥದ್ದು. ಅದರ ಜೊತೆಗೆ ಒಕ್ಕಲಿಗ ಮಕ್ಕಳು ಯಾರ್ಯಾರು SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೋ ಅವರಿಗೆ ಉತ್ತೇಜನ ಕೊಡ್ತಕ್ಕಂತಹ ಪ್ರತಿಭಾ ಪುರಸ್ಕಾರ ಅಂತ ಹೆಸರಿನಲ್ಲಿ ಅವ್ರನ್ನ ಉತ್ತೇಜನ ಮಾಡಿರ್ತಕ್ಕಂಥದ್ದು ಮತ್ತಷ್ಟು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಮುಂದಿನ ದಿನಗಳಲ್ಲಿ ಈ ಸಂಘಟನೆಯ ಮೂಲಕ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಾಂಗದ ಏಳಿಗೆಗಾಗಿ ಶ್ರಮಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆಂಪೇಗೌಡರು ಜಾತ್ಯತೀತ ಕೆಂಪೇಗೌಡರು ಅಂತಲೇ ಹೆಸರು ಪಡ್ಕೊಂಡಿದ್ದಾರೆ. ಎಲ್ಲ ಜನಾಂಗದವರನ್ನು ಪ್ರೀತಿಸ್ತಾ ಇದ್ದಂತಹ ಕೆಂಪೇಗೌಡರು ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಟ್ಟಂಥ ರೀತಿಯಲ್ಲೇ ಈ ಸಂಘಟನೆಯ ಮೂಲಕನೂ ಕೂಡ ಆ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮಾತನ್ನು ಮುಗಿಸ್ತಾ ಇದ್ದಾರೆ. ಜೈ ಶ್ರೀ ಗುರುದೇವ್. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಂಕರೇಗೌಡರು, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ HV ಅಶ್ವಥ್, M ನಾರಾಯಣಪ್ಪ, TRB ಡೆವಲಪರ್ಸ್ನ P ದೇವರಾಜ್, ಮಂಜುನಾಥ್, P ಕೆಂಪಣ್ಣ, ಚಿತ್ರನಟಿಯರಾದ ಅಶ್ವಿನಿಗೌಡ, ಪ್ರಕೃತಿಗೌಡ, ಲವಗುರು ಖ್ಯಾತಿಯ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬೇಗೂರು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ M ಶ್ರೀನಿವಾಸ್, ಅಧ್ಯಕ್ಷರಾದ G ಲೋಕೇಶ್, ಖಜಾಂಚಿ BK ಸಂಪಂಗಿ, ಸದಸ್ಯರಾದ BR ವೇಣುಗೋಪಾಲ್, ಗಿರೀಶ್, ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೋಮಶೇಖರ್, ನಂದಿನಿ ಹಾಲ್ಗೌಡರು, ಉಪಾಧ್ಯಕ್ಷರಾದ R ವಿನೋದ್, BJ ಹರೀಶ್, ನವೀನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ M ಶ್ರೀನಿವಾಸ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಏನು ಈ ಬೆಂಗಳೂರು ನಗರವನ್ನು ಕಟ್ಟಿದಂಥ ಕೆಂಪೇಗೌಡರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಒಂದು ಸಣ್ಣ ಕಾರ್ಯವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಕಾರ್ಯಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಅನಂತ ಧನ್ಯವಾದವನ್ನು ತಿಳಿಸೋಕ್ಕೆ ಇಚ್ಛಪಡ್ತೀನಿ. ನಮ್ಮ ಬೇಗೂರು ಒಕ್ಕಲಿಗರ ಸಂಘವು ಉತ್ಸಾಹಿ ಯುವಕರು ಹಾಗೂ ಹಿರಿಯರ ಸಹಾಯದಿಂದ ಮತ್ತು ಅವರ ಪ್ರೋತ್ಸಾಹದಿಂದ ನಾವೊಂದು ಸಂಘ ಮಾಡ್ಕೊಂಡಿದ್ವಿ. ಇವತ್ತು ಈ ಸಂಘ ಅತಿ ಎತ್ತರಕ್ಕೆ ಬೆಳೀಲಿಕ್ಕೆ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಕುಲಬಾಂಧವರು ಭಾಳ ಸಹಾಯ ಮಾಡಿದ್ದಾರೆ. ಇದೇ ರೀತಿ ಬೆಳೀಲಿ ಅಂತ ನಾವು ಆ ದೇವರಲ್ಲಿ ಆಶೀರ್ವದಿಸ್ತೀವಿ. ಬೇಗೂರು ಒಕ್ಕಲಿಗರ ಸಂಘದಲ್ಲಿ ಇದು 4ನೇ ವರ್ಷದ ವಾರ್ಷಿಕೋತ್ಸವ ಇದೆ. ವಿಶೇಷವಾಗಿ ನಮ್ಮ ಸಂಘದಿಂದ ಮಾಡೋದೇನೆಂದರೆ, ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಯಾರೇ ಆಗಲಿ ಅರ್ಜಿ ಹಾಕಿ ಪ್ರಶಸ್ತಿ ಕೊಡಿ ಅಂತ ಹೇಳಲ್ಲ. ನಾವೇನು 4 ವರ್ಷದ ಗುರುತಿಸಿದ್ದೇವೆ, ಇವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನು ಬೆಳಕಿಗೆ ತರುವಂಥ ಪ್ರಯತ್ನ ನಮ್ಮ ಸಂಘ ಸತತವಾಗಿ ಮಾಡ್ತಾ ಇದೆ. ಇದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಅಭಾರಿಯಾಗಿರುತ್ತೇನೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜನಾಂಗದವರು ಸಹಕರಿಸಿದ ಎಲ್ಲರಿಗೂ ತುಂಬ ದೂರದ ಧನ್ಯವಾದಗಳು. ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಗಮನಿಸಿ ಅವರಿಗೆ ಸನ್ಮಾನ ಮಾಡುವ ರೂಪದಲ್ಲಿ ಅವರನ್ನು ಪುರಸ್ಕರಿಸುತ್ತಿದ್ದೇವೆ. ಮತ್ತು ಮಕ್ಕಳಿಗೆ, ನಮ್ಮ ಜನಾಂಗದ ಮಕ್ಕಳು, ನಮ್ಮ ಬೇಗೂರಿನಲ್ಲಿ ನೆಲೆಸತಕ್ಕಂಥವರು SSLC PUCನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಕವಾಗಿ ಸನ್ಮಾನವನ್ನು ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಜವಾಬ್ದಾರಿ ಬರುವಂಥ ರೀತಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಿದ್ದೇವೆ. ಅನೇಕ ನಮ್ಮ ಒಂದು ಸಮಾಜಮುಖಿಯಾಗಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರನ್ನು ಗುರುತಿಸಿ ಅವರಿಗೆ ಒಂದು ಸಾಧನಾ ಪತ್ರವನ್ನು ನೀಡುವುದರ ಜೊತೆಗೆ ಪ್ರಶಂಸೆಯನ್ನು ಮಾಡೋದ್ರ ಜೊತೆಗೆ ಎಲ್ಲ ವರ್ಗದಲ್ಲೂ ಕೂಡ ಎಲ್ಲ ಜನರು ಮುಂದೆ ಬರಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಇನ್ನೂ ಒಂದು ಉತ್ತೇಜನ ನೀಡುವುದೇ ನಮ್ಮ ಒಂದು ಬೇಗೂರಿನ ಈ ಒಕ್ಕಲಿಗರ ಸಂಘದ ಉದ್ದೇಶವಾಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ಬ್ರಿಲಿಯಂಟ್ ಅಕಾಡೆಮಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. Thank you.